ಹೆಣ್ಣು ಡ್ಯಾನ್ಸ್ ಮೆಚ್ಚ ಆಗುತ್ತಾರೆ ಮಲ್ಲಿಗೆ ಹೂನಾರ ಹೇಗಿದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳದೇ ದರ್ಬಾರ ನಮ್ಮ ಗಂಡಸ್ತರ ಮಾಡುತ್ತಾರೆ ಸೂಳಿಗೆ ನಾಲ್ಕು ಬಂಗಾರದ ಸರ ಅದು ಹಾಕಿಕೊಂಡು ಓಡಿಯಲ್ಲಿ ಗಟ್ಟಿಯಾಗಿ ಗರಾಗರ ಅದು ನೋಡ ತಮ್ಮನ ಮಾಗಿದವನ್ನ ಕೇಳದೆಯಲ್ಲ ಏನು ಬಿಡುಗಡೆ ಮಾಗುತ್ತಮ್ಮನ ಮಾಗಿದವ ಎಲ್ಲ ಸಾವತಿ ನಾವು ಧಾರಂದರೆ ನೀವು ಯಾರಿಗೆಲ್ಲ ಆಪ್ರತರ ತೋಚು ಬ್ರಾಹ್ಮಣನಂತೆ ಮೆರೆಯುವ ಶರೀರ ಗೌರಿಯ ಮತ್ತಾಯ ಜಾಲಕ್ಕೆ ವೇದಕನ್ನಿಟ್ಟ ಆಡಿಸುವ ಸರ್ವ ದೇಶಾದ ರಾಜರುಗಳು ತಪ್ಪದ ಕಪ್ಪ ಕಾಣಿಕೆಯಂತ ತಪ್ಪಿಸದಿದ್ದರೆ ದ್ವಾರಕದ ನಗರಾಧ್ಯಕ್ಷ ದೀನರ ರಕ್ಷ ಶ್ರೀ ಕಮಲಾಕ್ಷಕನಿಗೆ ಅಗ್ರಜನಾಗಿ ಗುಡಿ ಗುಡಿ ಕೆಂಬಯ್ಯನ್ನ ಮಲ್ಲ ಯುದ್ಧದ ವಿಕ್ರಮ ಕೋಪಾಟೋಟಕ್ಕೆ ಭೂಮಿಯ ಬೆರ್ರದ ಬಿರುದು ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯರ್ಥವನ್ನು ಕೇಳಿದರೆ ರಾಜ್ಯಕಾರ ವಿಚಾರಿಸುವುದಕ್ಕೋಸ್ಕರ ಭರಣವಾಯಿತು ಕಂಡಿಯ ಸಾರಥಿ ತಿಳಿಯುತ್ತೆ ಮಾನವನ ಸಂಗತಿ ಒಳ್ಳೆಯದು ಪೀಠ ಸರ್ವಾಗತಿ ಕೃಷ್ಣ ಲೀಲೆಯ
ಎಲ್ಲ ಮಾನವ ದೇವಾ ಕಲಕಲ ಧ್ವನಿಯಿಂದ ಮರ್ಮಲಿತು ಮೇಲಕ್ಕೆ ಬರುವ ರಕ್ಕಸರ ಕುಲ ಜಾಲವನ್ನೆಲ್ಲ ನಿರ್ಮೂಲನೆ ಮಾಡುವ ಕಲಿ ವಿಕ್ರಮಾತ್ಮಿಕರ ತಳ ಎಂದು ಕೋಲ್ಮಿಂಚಿನಂತೆ ಜಲ್ಪಿಸುವ ಸುಲಲಿತ ಕರ ಕಮಲದೋ ಶಂಕು ಚಕ್ರ ಗದಾ ತಾಂಡ ಮಂಡಿತನಾಗಿರುವ ಶ್ರೀಮಸ್ತ ಶುಭ ವಿನಿತನಾಗಿ ನಿಸ್ತುಲ ಮುಕ್ತಿಕಾದಿ ನವರತ್ನ ಪ್ರಭಾ ಪೂಜಿತ ಶಾಂತಕುಂಭ ನಿರ್ಮಿತ ಸಮಸ್ತ ಶುಭ ವಿನಿತನಾಗಿ ಕಂಗೊಳಿಸುವ ಈ ಶೃಂಗಾರ ವಿನಿಮಯ ರಂಗ ಮಂಟಪಕ್ಕೆ ಬಂದ ಮಂಗಳ ಮೂರ್ತಿಯ ಮುಂದೆ ಕರಂಗಳನ್ನು ಜೋಡಿಸಿ ಮತ್ ಪ್ರೀತಿಯಿಂದ ಮಾತನಾಡಿಸುವ ನೀನುದಾರ ಬಡತಮನೇ ಹೇಳುಬೇಗನೆ. ಓ ದೇವ ನಾಮದಾರಂದರೆ ವಿದ್ಯೆ ಎಂಬುದು ಒಂದು ಕಲೆ, ಅದನ್ನು ಕಲಿಬೇಕು. ಈ ತಲೆ ಕಲ್ಪನೆ ಸಿಗುವುದು ನನಗೆ ಒಂದು ಬೆಲೆ. ನಾನು ಸಾರಥಾಯಿ ಮಾತನಾಡುವುದು ಒಂದು ಸರಿ, ಅದಕ್ಕಾಗಿ ಸುಂದರ ಕಂಡ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮನ ಮಾಂಕಿದವ. ಎಲ್ಲ ಸಾರಥಿ ಎಂಬ ಜಾನ ಏಳುವೆನು ಕೇಳು ಎನ್ನ ನಾಮದೇವನ್ನ ಈ ಕ್ಷಣ ದ್ವಿಜುಮ್ಮನ ಸ್ತಂಭ ಗುಂಬ ಗುಂಬಾಯ ಮಾನಂಬೋರಣ ದಿಗುಂಬಿನಿಯ ಚುಂಚಿತ ಜೀವಜಾಲಮಂ ಮದ್ಹೃದಯಾಂಬುಜದೋ ಶಿರಬಾಗಿ ನೆಲೆಸಿ ದಿಗಂಬರಂಬುಜಾಕ್ಷಣ ತಂಬೋಳಿಯ ಸುತರೆಂಬ ಭಕ್ತ ಬಿಂಬಾದಿಗಳಿಗೆ ಮತ್ಪಾದ ನೀರ ಜಾತದೊಳಪ್ಪುವ ಸುಗಂಧ ಸ್ವಾದವನ್ನಿತ್ತು ಚಂಚಲೋತ್ಪಾಸದಿಂದ ಮೆರೆಯುವ ಸಂಚಿತಾರ್ಥ ವೈಕುಂಠಪುರ ನಿವಾಸಿ ವಾಸುದೇವನ ಪುತ್ರ ಪರಮ ಪವಿತ್ರ 8ನೇ ಗರ್ಭ ಸಂಜಾತ ದೇವಕಿ ಅಮ್ಮನವರ 8ನೇ ಗರ್ಭ ಸಂಜಾತ ಶ್ರೀಕೃಷ್ಣ ಮೂರ್ತಿ ಎಂದು ಗ್ರಹಿಸಲೇ ಚತುರ ತಿಳಿಯಿತೆ ಎನ್ನ ನಾಮಾಕಿದ್ದಾತುರ. ಶ್ರೀಕೃಷ್ಣ ಮೂರ್ತಿ ನೀವಾದರೆ ಈ ಸಭಾಮಧ್ಯಕ್ಕೆ ಬಂದ ಕಾರ್ಯಾರ್ಥನು ಸ್ವಾಮಿ ಸಜ್ಜನ ಪ್ರೇಮಿ. ಎಲ್ಲ ಸಾರಥಿ ದೇವ ಈ ಸಭಾಮಧ್ಯಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ? ಭಕ್ತ ರಕ್ಷಮಣಿ ಎಂಬ ಬಿರುದು ಎನ್ನುವಿರುವ ಕಾರಣ ಸಕಲ ಜಗ ಚೈತನ್ಯ ಮೂರ್ತಿಯಾದ ಅಂಧ ತಮಯುಕ್ತರಿಗೆ ಅಪಾರ ದುಃಖವನ್ನು ಸಂಪಾದಿಸಿಕೊಡುವ ಕಾರಣ ಬರಣವಾಯ್ತು ಕಂಡಿಯ ಸಾರಥಿ ತಿಳಿತೇನ ಬಂದ ಸಂಗತಿ. ಒಳ್ಳೆ ದಂಪತಿ ಪೀಠಾಂತರ ಜಾಗೃತಿ. ನಮೋ ನಮೋ ಶ್ರೀಹರಿ. ನಿನಗೆ ಮಂಗಳವಾಗಲಿ ಕಾಂತಾಮಣಿ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಾಂತ, ಕಾಂತಿ, ನಾನು ಇಲ್ಲಿಗೆ ಏತಕ್ಕಾಗಿ ಬಂದಿರುವೆನೆ ನಿನಗೆ ಗೊತ್ತೇ? ಹೌದು ಕಾಂತಿ, ಗೊತ್ತಿದೆಯೇ? ಗೊತ್ತಿದೆ ಕಾಂತಿ. ಏತಕ್ಕಾಗಿ ಬಂದಿರುವೆನು? ಎದಕ್ಕಾಗಿ ಬಂದ್ರೆ ನೀ ತಿಳಿಯದ ಬಂದಿರುವ ಕಾಂತಿ. ನಿನಗೆ ಗೊತ್ತಿಲ್ಲವೇ? ನನಗೆಲ್ಲವೂ ಗೊತ್ತು ಕಾಂತಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೀಶಯ್ಯನ ಜಗದೊಡೆಯ, ಬಿಡಿಸನ್ನ ಸಂಶಯ, ನನ್ನ ನಿನ್ನ ವಿಷಯ. ಹೌದಾ ಕಾಂತಿ? ಇದು ನನ್ನ ನಿನ್ನ ವಿಷಯ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಜಗದೀಶಯ್ಯನ ಜಗದೊಡೆಯ, ಬಿಡಿಸನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ, ಲೋಕರಕ್ಷಕ ನೀಯನ್ನ ಪ್ರಿಯಕ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ, ಲೋಕರಕ್ಷಕ ನೀಯನ್ನ ಪ್ರಿಯಕ. ಜಗದೊಡೆಯ ವಾಸುದೇವ, ಜಗದೊಡೆಯ ವಾಸುದೇವ, ಮಾಧವ, ಕೇಶವ, ದೇವ, ಶ್ರೀಹರಿ, ಕಾಂತಿ, ಶ್ರೀನಿವಾಸ, ರಮಣಿ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಅಹೋ ಶ್ರೀಹರಿ, ಕಾಂತಿ, ನಿನ್ನೊಡನೆ ಸ್ವಲ್ಪ ಹೊತ್ತು ಕಾಲ ಕಳೆಯಬೇಕೆಂದು ಬಹುದಿನದ ಕನಸುಗಳಾಗಿದೆ. ಹೌದೇ ಕಾಂತಿ? ಆ ಆಸೆ ತೀರಿಸಿಕೊಂಡು ಸ್ವಲ್ಪ ಹೊತ್ತು ನಿನ್ನೊಡನೆ ಕಾಲ ಕಳೆಯಬೇಕೆಂದು ಇಲ್ಲಿವರೆಗೂ ಬಂದಿರುವೆನು. ಎನ್ನ ಆಸೆಯನ್ನು ಪೂರೈಸುವ ಶ್ರೀಹರಿ ಜಗದೋದ್ಧಾರಿ. ಹಾಯ್ ಕಾಂತಿ, ದೇವ, ಸ್ವಲ್ಪ ತಾಳು ದೇವಿ. ಏತಕ್ಕೆ? ನಿನ್ನ ಮೊಳದೃಷ್ಟಿಯಂತೆ ಆಗಲಿ, ನನ್ನ ದಾಟವನ್ನು ಆಡೋಣ ಬಾರದೆ ಎನ್ನ ಮೋಹದರಿಗೆ. ನಿನ್ನ ಇಷ್ಟದಂತೆ ಆಗಲಿ ದೇವ. ತಾಯನ್ನ ಮನದೇ ನೀನಾದೆ ಬಾಳಿನಾದೆ. ತಾಯನ್ನ ಮನದೇವತೆ ನೀನಾದೆ ಬಾಳಿನಾದೆ. ಮನದೆತ್ತ
ಹೇ ರಮಣಿ, ಅಹೋ ದೇವ, ಅಗ್ರಜನಾದ ಬಲರಾಮ ದೇವನು ಎನ್ನನ್ನು ಕರೆದುಕೊಂಡು ಬರುವುದರಾಗಿ ಚಾಲನ್ನು ಕಳಿಸಿರುವರು. ಓಹೋ ಹೋ ಹೋ ಹೋ. ಆದ ಕಾರಣ ನಾನಿನ್ನು ಹೋಗಿ ಬರುವೆನು. ಹೌದೇ? ನೀರು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ, ಅತಿ ಸುಗುಣವಂತೆ. ದೇವ, ಕಾಂತೆ, ನಿನ್ನ ಇಚ್ಛೆಯಂತೆಯೇ ನಾನು ಅಂತಃಪುರಕ್ಕೆ ಹೋಗಿ ಬರುವೆನು. ನನಗೆ ಆಶೀರ್ವಾದ ಹಾಗೆ ಆಗಲಿ ಕಾಂತೆ, ಜಾಗೃತಿಯಿಂದ ಹೋಗಿವಾ. ಎಲ್ಲ ಸಾರಥಿ, ಅಗ್ರಜನಾದ ಬಲರಾಮನು ಎನ್ನನ್ನು ಕರೆದುಕೊಂಡು ಬರುವುದರಾಗಿ ಚಾರಣನ್ನು ಕಳಿಸಿರುವನು. ಆದ ಕಾರಣ ನಾನಿನ್ನು ಹೋಗಿ ಬರುವೆನು. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಸಾರಥಿ, ಅತಿ ಜಾಗೃತಿ. ದೇವ, ಎಲ್ಲ ಸಾರಥಿ ದೇವ, ನಮ್ಮ ಅನುಜನಾದ ಕೃಷ್ಣನನ್ನು ಶೀಘ್ರವಾಗಿ ಬರ ಹೇಳು ಸಾರಥಿ. ಹೋಗು ನೀನು ಜಾಗೃತಿ. ದೇವ, ನಮೋ ನಮೋ ಅಣ್ಣನಾದ ಹರದರನೇ, ರಾಜಾಗ್ರಗಣ್ಯನೇ. ಇಷ್ಟ ಕಾರ್ಯಫಲ ಸಿದ್ಧಿರಸ್ತು ತಮ್ಮ ಚಕ್ರಧರ. ಮೇಲೆ ಕೇಳು, ಇಲ್ಲಿ ವಿಶ್ರಮಿಸುವಂತನಾದ ಕೃಷ್ಣ. ಕುಳಿತುಕೊಳ್ಳಿ ಕ್ಷಣ. ಆಹೋ ಅಗ್ರಜ, ಆಹೋ ಅನುಜ. ಸತ್ಯಭಾಮ, ನಾನು ಚತುರಂಗದಾಟವನ್ನಾಡುತ್ತಿರುವಾಗ ಅಗ್ರಜನಾದ ಬಲರಾಮ ದೇವನು ಎನ್ನನ್ನು ಕರೆದುಕೊಂಡು ಬರುವುದರಾಗಿ ಚಾರಣನ್ನು ಕಳಿಸಿರೋನು. ಆದ ಕಾರಣ ತಕ್ಷಣವೇ ನಾನು ಬಂದೆನು. ಆಹೋ ಅಣ್ಣ, ಆಹೋ ತಮ್ಮ. ಎನ್ನನ್ನು ಕರೆಸಿದ ಕಾರ್ಯಾರ್ಥವೇನು? ಕಾರ್ಯ ಇರುವುದು ತಮ್ಮ. ಅಥವಾ ಪ್ರಿಯ ಶಿಷ್ಯನಾದ ಹಸ್ತಿನಾಪುರ ದಕ್ಷ ದುರ್ಯೋಧನ ಸಾರ್ವಭೌಮನಿಗೇನಾದರೂ ನೂತನ ವರ್ತಮಾನದ ಬಗ್ಗೆ ತಿಳಿಸಿಕೊಡುವ ಕಾರ್ಯವೇನಾದರೂ ಇರುವುದೇ? ಸಂದೇಹವಿಲ್ಲದೆ ಎನ್ನ ಮುಂದೆ ಆಜ್ಞೆಯನ್ನು ಮಾಡು ಅಣ್ಣ, ರಾಜಾಗ್ರಗಣ್ಯ. ಆಹೋ ತಮ್ಮ ಚಕ್ರಧರ. ಅಣ್ಣ ಹಲದರ, ಪಾಂಡವರ ಪಕ್ಷಪಾತಿಯಾಗಿ ನೀನಿದ್ದು ಎನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ ಪಕ್ಷಪಾತನಾಗಿ ಪಕ್ಷಪಾತ ವಹಿಸುವನನ್ನು ಈ ರೀತಿ ತಿಳಿದು ಮರ್ಯಾದ ಮಾತುಗಳನ್ನಾಡಬೇಡ. ಅದು ಏತಕ್ಕಾಡಬಾರದು ಅಗ್ರಜ? ತಮ್ಮನ್ನು ಬೆಳೆಸುವ ಕಾರಣ ಗರ್ವದಿಂದ ತಿಳಿಗೇಡಿ ಅದನ್ನು ಆ ಧರ್ಮಜನ ಅವರಿವರ ಆತ್ಮಸ್ತುತಿಗಳ ಪೌರುಷ ನಿಜವಾಗುವುದೆಂದು ಮಾನಹೀನರಾಗಿದ್ದಿರುವುದೆಂಬ ಗತೆಯನ್ನು ತಂದುಕೊಂಡರು. ಹೌದೇ ಅಗ್ರಜ? ಇದರಲ್ಲಿ ಯಾರು ಮಾಡಿದ ದ್ರೋಹವೇನಿದೆ ಏನೋ ತಮ್ಮ. ಅದರ ಕಡೆಗೆ ತೆರಬೇಡ. ಇದರ ಅಗ್ರಜ, ಏನು ಕೇಳು? ಅದನ್ನು ಚೆನ್ನಾಗಿ ಹೇಳು. ಮಹಾಪಾಂಡವರ ಗುರುವರ ಮಮತೆ ಇಲ್ಲದೆ ತಾರುವರ ದೂಡಿದನು. ಮಹಾಪಾಂಡವರ ಮಹಾಪಾಂಡವರ ಗುರುವರ ಮಮತೆ ಇಲ್ಲದೆ ತಾರುವರ ದೂಡಿದನು. ಮಹಾಪಾಂಡವರ ಅಸೂಯೆ, ಮದ, ಮತ್ತರಾದ ಇಂಥ ಅವಗುಣಗಳಿಂದ ಪಾಂಡವರನ್ನು
ಕಷ್ಟಕ್ಕೀಡು ಮಾಡಿರುವುದು ಲೆಕ್ಕಿಸಿದರೆ ನಭೋಮಂಡಲದಲ್ಲಿರುವ ನಕ್ಷತ್ರಗಳಿಂತಲೂ ಮೀರಿರುವುದು. ಹಾಗಿರುವಲ್ಲಿ ಆ ಸುಯೋಧನನು ದ್ರೋಹ ಮಾಡಿಲ್ಲವೆಂದು ಊಹಿಸುವ ವಿಷಯವಾಗಿದ್ದಲ್ಲಿ ನೀನು ಕುರುವಂಶ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ನಂಬಲಿ? ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಏನು ಅಣ್ಣ ಹಲಧರಣೆ? ಹೇಳದಿರೋ ಆ ದುರ್ಯೋಧನನ ಸಮಾಚಾರವನ್ನು ಬೇಗನೆ. ಆಹೋ ಕೃಷ್ಣ, ಆಹೋ ಅಗ್ರಜ, ಮಾತುಗಳಿಂದ ನಿನ್ನನ್ನು ಗೆಲ್ಲಲು ನನ್ನಿಂದಾಗದ ಈ ಅನಂತ ಶಿಖಮಣಿ ಅಣ್ಣ, ನಾನು ಮಾತನಾಡ ದುರ್ವಿಣರೇ ಹೊರತು ಕಾರ್ಯದುರ್ವಿಣನಲ್ಲ ಅಣ್ಣ, ರಾಜಾಗ್ರಗಣ್ಯ. ಆಹೋ ಅಂಬುಜಾಕ್ಷನೇ, ಅಣ್ಣ ಹಲಧರಣೆ, ನಿನ್ನ ವಾಚ್ಯಮಕೃತಿಯ ಮತ್ತು ಎನ್ನ ಭುಜಬಲ ಶಕ್ತಿ ಎರಡನ್ನು ಬೆರೆಸಿ ಲೋಕಹಿತಕ್ಕಾಗಿ ದುಷ್ಟತನ ಶಿಕ್ಷಣ, ಶ್ರೇಷ್ಠ ಜನ ರಕ್ಷಣ. ಹೌದೇ ಅಗ್ರಜ? ಇದನ್ನು ಮಾಡುವುದಕ್ಕಾಗಿ ಉಪಯೋಗಿಸುತ್ತಮ್ಮ ತಿಳಿದೇ ನನಗೆ ಇದರ ಮರ್ಮ. ಆಹೋ ರೋಹಿಣಿ ತನಯ, ಆಹೋ ದೇವಕಿ ತನಯ, ಹೇಳುವಿನಿ ಕೇಳು. ನೀವು ಚೆನ್ನಾಗಿ ಹೇಳು. ಪಾಲಿಕೆನು ಅನುದಿನದಿ ನಾನು, ಪಾಲಿಕೆನು ಅನುದಿನದಿ ನಾನು, ಲೀಲೆಯಿಂದಲೇ ಧರ್ಮಾಪರನು, ಲೀಲೆಯಿಂದಲೇ ಧರ್ಮಾಪರನು, ಪಾಲಿಕೆನು ಅನುದಿನದಿ ರಣವಿ ಮೆರೆದಂತ ಧರ್ಮದಿ ಮೆರೆದಂತ ಪಾಂಡವರನು, ನಿರ್ಮಲ ಮನದಿ ಬರೆಯುವೆ ನಾನು. ಆಗದ ನಿರ್ಮಲ ಮನದಿ ಬರೆಯುವೆ ನಾನು, ಪಾಲಿಪೆನು ಅನುದಿನದಿ ನಾನು, ಪಾಲಿಪೆನು ಅನುದಿನದಿ ನಾನು, ಲೀಲೆಯಿಂದಲೇ ಧರ್ಮಾಪರನು, ಲೀಲೆಯಿಂದಲೇ ಧರ್ಮಾಪರನು, ಪಾಲಿಪೆನು ಅನುದಿನದಿ ನಾನು, ಪಾಲಿಪೆನು ಅನುದಿನದಿ ನಾನು, ಪಾಲಿಪೆನು ಅನುದಿನದಿ ನಾನು. ಆಹೋ ಅಗ್ರಜ, ಆಹೋ ಅನುಜ, ಭೀಮನಿಗೆ ವಿಷದ ಕಜ್ಜಾಯಂ ತಿನ್ನಿಸಿ ಎಡೆಮುಡಿಯಂ ಕಟ್ಟಿಸಿ ಕಾರ್ಮುಡಿಗಿನ ನೂಕಿರುವುದು ಸ್ವಯಂಭೂತವೇ. ಇಂಥ ಜನ ವಿನುತ ದ್ವಂದ್ವರಾದಿ ಧರ್ಮ ಜಾತಿಗಳ ಸೌಖ್ಯಮಂ ಕಂಡು ಅಸೂಯೆಗ್ರಸ್ತರಾಗಿ ಅವರನ್ನು ವಾರಣಾಸಿಯಲ್ಲಿ ಕಳುಹಿಸಿ ವಾರಣಾಸಿಯಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಆ ಅರಗಿನ ಮನೆಯಲ್ಲಿ ಮಲಗಿಸಿ ಆ ಮನೆಗೆ ಬೆಂಕಿ ಹಚ್ಚಿಸಿದ ಆ ದುಷ್ಟ ದುರ್ಯೋಧನನ ತಪ್ಪುಗಳು ನಾನು ಎಷ್ಟೆಂದು ಹೇಳಲಿ? ಹೇಳುವುದಕ್ಕೂ ಕೇಳುವುದಕ್ಕೂ ಅಸಭ್ಯವಾಗಿರುತ್ತಿರಲು ಅವರು ಇಂಥ ಹೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಿಯು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿದೆ. ಅಗ್ರಜ, ಇದು ಅಲ್ಲದೆ ಮಾಯಾಜೂಜಿನಲ್ಲಿ ಧರ್ಮಜನನ್ನು ಸೋಲಿಸಿರುವ ಅಣ್ಣ ಹಲಧರಣೆ ನೆನೆಸಿಕೊಂಡರೆ ಹೇಳುವುದು ಹೃದಯದಲ್ಲಿ ಉರಿ ಬೇಗನೆ. ಆಹೋ ಗರುಡ ವಾಹನನೇ, ಅಣ್ಣ ಹಲಧರಣೆ, ನಿನ್ನ ವಾಚ್ಯಮಕೃತಿಯು ಮತ್ತು ಎನ್ನ ಭುಜಬಲ ಶಕ್ತಿ ಎರಡನ್ನು ಬೆರೆಸಿ ಲೋಕಹಿತಕ್ಕಾಗಿ ದುಷ್ಟಜನ ಶಿಕ್ಷಣ, ಶ್ರೇಷ್ಠ ಜನ ರಕ್ಷಣ. ಹೌದು ಅಗ್ರಜ? ಇದನ್ನು ಮಾಡುವುದಕ್ಕಾಗಿ ಉಪಯೋಗಿಸುತ್ತಮ್ಮ ತಿಳಿದೇ ನನಗೆ ಇದರ ಮರ್ಮ. ಆಹೋ ಅಗ್ರಜ, ಆಹೋ ಅನುಜ, ಹಾಗಾದರೆ ಪಾಂಡವರು ಧರ್ಮ ಸಂಪನ್ನರು, ವಾಕ್ ಪರಿಪಾಲನೆ ಮಾಡುವರು. ಇಂಥ ವಿನೂತನ ವಾಕ್ ದುರಿಣರಾದ ಪಾಂಡವರನ್ನು ರಕ್ಷಿಸುವ ಪ್ರಯತ್ನ ಮಾಡುವೇನು ಅಣ್ಣ ರಾಜಾಗ್ರಗಣ್ಯ. ಆಹೋ ತಮ್ಮ ಗೋವರ್ಧನ, ಅಣ್ಣ ಬಲವರ್ಧನ, ರಾಜ್ಯವಂ ಕಸಿದುಕೊಂಡು ಅರಣ್ಯ ಪಾಲು ಮಾಡಿಸಿರುವ ಸಂಗತಿ ಸರ್ವ ಲೋಕಗಳಿಗೆ ವಿಹಿತವಲ್ಲದ ಈ ಸಂಗತಿ ಮೊದಲೇ ತಿಳಿದಿರುವೆ. ತಿಳಿದಿರುವೆ ಅಗ್ರಜ? ಹೇಳಿರ್ರಿ. ಈ ವಿಷಯದಲ್ಲಿ ದುರ್ಯೋಧನಾದಿಗಳು ಬಹಳ ದ್ರೋಹ ಮಾಡಿರುವರು. ಹೌದೇ ಅಗ್ರಜ? ಅವರಿಗೆ ಸಮಯ ಬಂದಾಗ ತಕ್ಕ ಬುದ್ಧಿ ಮಾತನ್ನು ಹೇಳಿ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿಕೊಡು, ಪಾಂಡವರನ್ನು ಸೌಖ್ಯವಾಗಿರುವಂತೆ ಮಾಡುವನು.
ಸಮಾಧಾನವೆಂಬ ಮುರಹರಿ ಭಕ್ತಗೋಸ್ಕರಿ. ಆಗ್ರಜ, ಈ ತಮ್ಮನ ವಿಷಯದಲ್ಲಿ ಚಂದ್ರನ್ ತೋರಿಸಿ ಆರುಣಿಸಿದಂತೆ ಎಷ್ಟು ಸುಲಭವಾಗಿ ಹೆಣ್ಣನ್ನು ಸಮಾಧಾನಪಡಿಸುವಿ. ಪಾಂಡವರಲ್ಲಿ ನಿನಗೆಷ್ಟು ಸಹಾನುಭೂತಿ ಇರುವುದು. ಪಾಪ ಸಂತೋಷ ಅಣ್ಣ ಸುಗುಣಗುಣ ಲಾವಣ್ಯ. ಆಹೋ ನಿರಾಜಾಕ್ಷನ್ನೇ ಒಳ್ಳೆ ಚೋದ್ಯವಾಗಿ ನುಡಿಯುತ್ತಿರುವ. ಇಂದ ಹಾಗೆ ಮಾತನಾಡುತ್ತಿರನು ಆಗ್ರಜ. ಪಾಂಡವರಿಗೆ ರಾಜ್ಯವನ್ನು ನಾನು ಕೊಡಿಸಲಾರನೆಂದು ಊಹಿಸುವಯ? ಹೌದು ಆಗ್ರಜ. ಅದು ಯಾವ ಸಹಾನುಭೂತಿ ಎರಡು ಹಿತೋಕ್ತಿಗಳನ್ನಾಡಿ ಅಸತ್ಯವಾದ ಎಂದು ಎನಿಸುವಯ ಕೃಷ್ಣ? ಅದು ಏನು ಸಂಗತಿ ಬೇಡ ಮುರಹರಿ? ಆಗ್ರಜ, ಅರಿಯದೆ ನಾನಾದೆ ನಿನ್ನ ಮಾಯ. ಅರಿಯದೆ ನಾನಾದೆ ನಿನ್ನ ಮಾಯ. ಕುರುಭೂತನಿಗೆ ತೋರುವೆಯ. ಛೇ 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 ಛೇ, ಆಗೆಂದಿಗೂ ಅನುಮಾನ ಪಡಬೇಡ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ವಿದುರಾದಿಗಳು ಹೇಳಿದ ಮಾತು ಕೇಳದೆ ಆ ದುರ್ಯೋಧನನು ನಿನ್ನ ಮಾತಿಗೆ ಒಪ್ಪಿ ರಾಜ್ಯವನ್ನೇ ಕೊಡುವನು ಎಂಬ ಸಂಶಯ ಅಣ್ಣ ಸುಗುಣಗುಣ ಲಾವಣ್ಯ. ಆಹೋ ಗೋಪಿ ಹೃದಯ ಚೋರ, ಆಹೋ ರೋಹಿಣಿತನಯ, ಹುಟ್ಟಿದಾರಿಭ್ಯದಿಂದಲೂ ಎನ್ನ ಭುಜ ಬಲ ಶಕ್ತಿ ಸಾಮರ್ಥ್ಯವು ನಿನಗೆ ಗೊತ್ತಿಲ್ಲವೇ? ಅದು ಸಹಜವಾಗಿ ಗೊತ್ತು ಆಗ್ರಜ. ಭೀಷ್ಮ ದ್ರೋಣಾದಿಗಳಿಂದೇನಾದೀತು? ಹೌದು ಆಗ್ರಜ. ಎನ್ನ ಮೆಚ್ಚಿಸಿದ ಪ್ರಥಮ ಶಿಷ್ಯನಾದ ದುರ್ಯೋಧನನು ನಾನು ಹೇಳಿದ ವಚನಕ್ಕೆ ಪ್ರತಿ ಉತ್ತರ ಉಂಟೆ, ನಾನು ಬರೆದ ಗೇಟು ದಾಟುವನಲ್ಲ ಎಂದು ನನಗೆ ತುಂಬಾ ವಿಶ್ವಾಸವಿದೆ. ಹೌದು ಆಗ್ರಜ. ಓಡಿರ್ರಿ ನನ್ನಾದ ಪಾರ್ಥನಂತೆ ನಂಬಿದವರಿಗೆ ಏನು ಮೋಸ ಮಾಡುವುದಿಲ್ಲ. ತಪ್ಪದೆ ಪಾಂಡವರಿಗೆ ರಾಜ್ಯವನ್ನು ಕೊಡಿಸುವೆ, ನನ್ನ ಸಂಶಯವನ್ನು ಬಿಡುವುದಯ್ಯ ಅನುಜ ಶಿಖಮಣಿ. ಆಹೋ ಆಗ್ರಜ, ಆಹೋ ಅನುಜ, ಹಾಗಾದರೆ ನನ್ನ ಮಾತು ಪಾಂಡವರು ಮೀರುವರು ಅಥವಾ ನಿನ್ನ ಮಾತು ಸೋಮವರು ಮೀರುವರು ನೋಡೋಣ. ಆಹೋ ಅಣ್ಣ, ನಮ್ಮಲ್ಲಿ ಪಾರ್ಥನು ಏನು ಮೋಸ ಮಾಡಿದ್ರು ಅಣ್ಣ ರಾಜಾಗ್ರಿಗಣ್ಯ. ಆಹೋ ಲಕ್ಷ್ಮೀನಾರಾಯಣ, ಅಣ್ಣ ಬಲವರ್ಧನ, ಇದಕ್ಕಾಗಿಯೇ ನಮ್ಮ ಪಾಂಡವರ ಪಕ್ಷಪಾತಿ ಎನ್ನುವರು. ಹೌದೇ, ನನ್ನ ಹೀಗೂ ಅನ್ನವರೇ ಆಗ್ರಜ. ಓಡಿರ್ರಿ ಪಾರ್ಥನಿಗೆ ಎಲ್ಲದ ಸಲ್ಲದ ಸುದ್ದಿಯನ್ನು ಹೇಳಿ ಅವನ ಬಲೆಯಲ್ಲಿ ಬೀಳುವಂತೆ ಸುಭದ್ರ ದೇವಿಗೆ ಬೋಧಿಸಿ, ಯಾರು ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ಏನು ಹರಿಯದ ತಂಗಿಯನ್ನು ಕತ್ತೊಯ್ದು ವಿವಾಹ ಮಾಡಿಕೊಂಡನು. ಈಗ ಸಲ್ಲುವುದಕ್ಕೆ ಸಹ ಕೈಲಾಗದೆ ಅರಣ್ಯವನ್ನು ಸೇರಿ ಹೆಂಡತಿ ಎಂಬವರು ನನಗೆ
ಮೆಟ್ಟಿರವನ್ನು ನಾಡು ತಮ್ಮ ತಮ್ಮ ಸೋದರತ್ತೆಯ ಮಗನಾದರೂ ಶಶಿರೇಖೆ ದೇವಿಯ ಮೇಲೆ ಸ್ವತಂತ್ರವಿರುತ್ತದೆ. ಹಾಗಿರುವಲ್ಲಿ ಅವರಿಬ್ಬರು ಪ್ರೇಮ ವಹಿಸುವರು. ಅನನ್ಯ ಪ್ರೇಮ ಅವರಲ್ಲಿರುವಾಗ ನಾವೇನು ಮಾಡುವೆವು? ನಾವೇನಾದರೂ ಆತಂಕ ಮಾಡುವುದೇ ಆದರೆ ನಮ್ಮದು ಯಾವುದೂ ನಡೆಯುವುದಿಲ್ಲ. ಶಸ್ತ್ರ ಧರ್ಮದಂತೆ ವೀರ ಪಾರ್ಥನು ವೀರ ಪತ್ನಿಯಾದ ಸುಭದ್ರೆಯನ್ನು ಕರೆದೊಯ್ದನು. ಆದರೆ ನಿನ್ನ ಶಿಷ್ಯನಾದ ದುರ್ಯೋಧನನು ಮಹಾ ಗರ್ವದಿಂದಿರುವನು. ತಂಗಿಯು ಮನೆಗೆ ಬಂದಿರುವಳು. ಅಭಿಮನ್ಯು ಇರುವನು. ಅಭಿಮನ್ಯು ತಂದೆಗೆ ತಕ್ಕ ಮಗನು. ನಾವು ಎಷ್ಟೇ ಎಚ್ಚರದಿಂದಿದ್ದರೂ ಶಶಿರೇಖೆ ದೇವಿಯನ್ನು ಅಭಿಮನ್ಯು ಲಗ್ನವಾದಂತೆ ಕಾಣುತ್ತದೆ. ಅಣ್ಣ ಹರದರಲ್ಲಿ ಇದಕ್ಕೇನು ಯೋಚನೆ? ಆಹೋ ಮುರಹರಿ, ಅದು ಹೇಗೆ ಹೇಳುವೆ? ಇದ್ದ ಹಾಗೆ ಹೇಳುತ್ತಿರೋಣ ಅಗ್ರಜ. ಮೊದಲಂತೂ ಸುಭದ್ರೆಯ ವಿಷಯದಲ್ಲಿ ತಿಳಿಯದೆ ಕಾರಣ ನಡೆದು ಹೋಯಿತು. ಈಗ ನನಗೆ ತಿಳಿಯದಂತೆ ಸರ್ವರು ಬೆರಗಾಗುವಂತೆ ಕಾರ್ಯವನ್ನು ನಡೆಸುವನು. ಶ್ರೀರೇಖೆಯ ಲಗ್ನದ ಗೊಡವೆ ನನಗೆ ಅಗ್ರಜ. ಎಚ್ಚರಿಕೆ, ಪಾಂಡವರು ಬಲುಶೂರರು. ಸಾಮ ದಾನ ಭೇದ ದಂಡ ಚತುರೋಪಾಯಗಳಿಂದಲೂ ಶಶಿರೇಖೆ ದೇವಿಯನ್ನು ಕರೆದುಕೊಂಡು ಹೋಗಿ ಲಗ್ನ ಮಾಡಿಸಿಕೊಳ್ಳುತ್ತಾರೆ. ಈ ವಿಷಯದಲ್ಲಿ ಏನು ಮಾಡುವೆಯೋ ಏನೋ, ಇಲ್ಲವೇ ಈ ಮಾತುಗಳಲ್ಲಿ. ಅಗ್ರಜ, ಅಲ್ಲಿ ನೋಡಿದೆನು ತಮ್ಮ. ರೇವತಿ ಅತ್ತಿಗೆಯವರು ಮತ್ತು ಸುಭದ್ರಾ ಮೊದಲಾದವರು ಬರುತ್ತಿರೋರು ಅಣ್ಣ ಅಧಿಕ ಬಲದೂರಿನ. ಆಹೋ ರುಕ್ಮಿಣೀಪತಿ, ಆಹೋ ರುಕ್ಮಿಣೀಪತಿ, ನೀನೊಂದು ಸುಮ್ಮನಿದ್ದರೆ ಸಾಕು. ಮಿಕ್ಕಿದ ಕಾರ್ಯಗಳನ್ನು ನಾನು ಮಾಡಿಕೊಳ್ಳುತ್ತೇನೆ ಶೌರಿ. ಹಾಗೆ ಆಗಲಿ ಅಗ್ರಜ. ರೇವತಿ ಸತ್ಯಭಾಮ, ನಿನಗೆ ಶುಭವಾಗಲಿ. ಮೇಲೆ ಕೇಳು ಕಾಂತೆ, ನಿನ್ನ ಸುಂದರವಾದ ಮೋನ ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನು ರಮಣಿ? ನಿನಗೆ ನಮ್ಮ ಮಗಳ ಮೇಲೆ ಸ್ವಲ್ಪ ಆದ್ರೆ ಚಿಂತೆ ಇರುವುದೇ? ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ಜೀವನ ಸಮಧರ್ಮಿಣಿ ನಾನು, ಸುಖ ದುಃಖದ ಸಮಭಾರಿ. ಪ್ರಾಣೇಶ್ವರ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಏನೆಯ ಎನ್ನ ಜೀವನ ನಮ್ಮಯ ಮಗ ಸುಖ
ಹೇ ಪ್ರಾಣಪತಿ, ಕಾಂತೆ, ನಮ್ಮ ಮಗಳಾದ ಶಶಿರೇಖೆಗೆ ಈಗ 18 ವರ್ಷ ಮೀರುತ್ತಾ ಬಂತು. ಕಾಂತ, ಕಾಂತೆ, ಮಗಳಿಗೆ ವರವನ್ನು ಹುಡುಕಿಕೊಂಡು ಬಂದು ಮಗಳಿಗೆ ಲಗ್ನ ಮಾಡಬೇಕೆಂಬ ಚಿಂತೆಯು ನಿನಗಿಲ್ಲವಲ್ಲ ಕಾಂತ ಗುಣವಂತ. ರಮಣಿ, ಎನ್ನದು ಮನದಲ್ಲಿ ಅಭಿಲಾಷೆ ಇರುವುದು, ಆಲೋಚನೆಯು ಮಾಡದಿರುವುದಲ್ಲ ರಮಣಿ. ಬಿಡು ನಿಮ್ಮ ಶಶಿರೇಖೆ ದೇವಿಯು ಪ್ರಾಪ್ತ ವಯಸ್ಕಳಾಗಿರುವಳು. ಆದ್ದರಿಂದ ಸುಭದ್ರೆಯು ತನ್ನ ಮಗನಾದ ಅಭಿಮನ್ಯುಗೆ ವಧುವನ್ನು ಬೇಡುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷ ಪಡಿಸುವೆ ಅಣ್ಣ ರಾಜಾಗ್ರಿಗಣ್ಯ? ಸುಭದ್ರ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು. ಲಾಲಿಸೋ ಎನ್ನ ವಚನ
ತಂಗಿಯಾದ ಸುಭದ್ರಾದೇವಿ ಚಿಕ್ಕ ಬಿಟ್ಟು ಸನ್ನತವಾದ ಎನ್ನುವ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ. ಅಣ್ಣಯ್ಯ, ತಂಗಿ ಸುಭದ್ರಾ, ಉನ್ನತವಾದ ನಿನ್ನ ರಾಜ್ಯ ಸಂಪತ್ತು ನಾನೇನು ಕೇಳುವುದಿಲ್ಲ. ಮತ್ತೇನು ಕೇಳಲಿಕ್ಕೆ ಬಂದಿರದ ತಂಗಿ? ಅಗ್ರಜ, ತಂಗಿ, ನಾನು ಕೇಳುವ ಮಾತನ್ನು ಮನ್ನಿಸುವನೆಂದರೆ ಮಾತ್ರ ಆ ವಿಚಾರವನ್ನು ತಿಳಿಸುವನು. ಬಲಭದ್ರ ದೇವ, ತಿಳಿಸುವ ನಿನ್ನ ಈ ವಿಷಯವ. ಅಮ್ಮ ತಂಗಿ ಸುಭದ್ರಾ, ಅಣ್ಣನಾದ ಬಲಭದ್ರ, ಅದು ಏನು ಸಂಗತಿ ವಿಸ್ತಾರವಾಗಿ ಬೇಳು. ನಿನ್ನ ಮೇಲೆ ಅಂತ ಕರ್ಮ ಇರುವುದು ಎಂದಿಗೂ ನಿನ್ನನ್ನು ಗಡಗಣ್ಣಿನಿಂದ ನೋಡುವುದಿಲ್ಲವಮ್ಮ ಸುಭದ್ರಾ. ಮಾತಿನಲ್ಲಿ ಹೇಳು. ಎನ್ನ ಸಡಗರದ ನುಡಿಯನ್ನು ಆಲಿಸು. ಅದು ಚೆನ್ನಾಗಿ ಹೇಳು ತಂಗಿ. ಅಣ್ಣಯ್ಯ, ತಂಗಿ ಸುಭದ್ರಾ, ನನ್ನ ಮಗನಾದ ಅಭಿಮನ್ಯುವಿಗೆ ನಿನ್ನ ಮಗನಾದ ಶಶಿರೇಖೆಯನ್ನು ಕೊಟ್ಟು ವಿವಾಹ ಮಹೋತ್ಸವವನ್ನು ಜರುಗಿಸಬೇಕೆಂದು ಬೇಡಿಕೊಳ್ಳುವನು. ಅಣ್ಣ, ತಿಳಿಸುವ ನಿನ್ನ ಈ ವಚನವನ್ನ. ಆಹೋ ಅಣ್ಣ ಅಳದಂಡೆ, ಕೃಷ್ಣನೇ ಶಶಿರೇಖೆಯ ಪ್ರಾಪ್ತವಯಸ್ಕಳಾಗಿರುವಳು. ಆದ್ದರಿಂದ ನನ್ನ ಮಗನಾದ ಅಭಿಮನ್ಯುಗೆ ವಧುವನ್ನು ಬಿಡುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷ ಪಡಿಸುವೆ ಅಣ್ಣ ರಾಜಾಗ್ರಗಣ್ಯ.
ಸತ್ಯಭಾಮ ಕೃಷ್ಣರ ಮಾತಿನಲ್ಲಿ ಮತ್ತೇನಿದೆ? ನಮೋ ನಮೋ ಬಾಬಾ ಬಲಭದ್ರ. ಸತ್ಯಭಾಮ ನಿನಗೆ ಶುಭವಾಗಲಿ. ಏನಕ್ಕೆ? ಅಹೋ ಭಾವನಾದ ಬಲಭದ್ರ, ಸೊಸೆಯಾದ ಸತ್ಯಭಾಮ ಕೇಳುವೆನು ಕೇಳು. ಬಾಬಾ ಬಲರಾಮನೇ, ಅಹೋ ಭಾವನಾದ ಬಲಭದ್ರ, ಸೊಸೆಯಾದ ಸತ್ಯಭಾಮ ಅಭಿಮಾನ್ಯಗೂ ಶಶಿರೇಖೆಗೂ ಈಡು ಜೋಡು ಚೆಂದಾಗಿ ಕಾಣುವುದು. ಅವರಿಬ್ಬರಿಗೂ ಲಗ್ನವನ್ನು ಮಾಡಿದರೆ ಧನ ಕನಕವು ಹೆಚ್ಚಾಗುವುದು. ಆದ್ದರಿಂದ ಶಶಿರೇಖೆಗೂ ಅಭಿಮಾನ್ಯಗೂ ಲಗ್ನ ಮಾಡಿ ಪುಣ್ಯವನ್ನು ಕಟ್ಟಿಕೋ ಬಲಭದ್ರ ದೇವ ದಿವ್ಯ ಪ್ರಭಾವ. ರಮಣಿ, ರಮಣ, ಸತ್ಯಭಾಮ ಕೃಷ್ಣರ ಮಾತಿನಲ್ಲಿ ಮತ್ಸರ ತುಂಬಿದೆ. ನೀನು ಸಹ ಅದೇ ರೀತಿ ಹೇಳುತ್ತಿರುವೆ. ಆದರೆ ಈಗ ಈಕೆಯು ಚಿಕ್ಕ ಬಾಲೆಯು ಲಗ್ನದ ಸಂಗತಿಯಲ್ಲಿ ಏನೋ ತೊಂದರೆ ಇರುವುದು ನಿಧಾನವಾಗಿ ಆಲೋಚನೆಯ ಮಾಡು ರಮಣಿ. ಕನಕರ ಮಾಡಿ ಅಹೇ ಪ್ರಾಣಪತಿ, ಹೇ ಪ್ರಾಣಕಾಂತೆ, ಸತ್ಯಭಾಮ ಕೃಷ್ಣ ಹೇಳುವುದರಲ್ಲಿ ತಪ್ಪೇನಿದೆ? ನೀನೇ ಆಲೋಚನೆ ಮಾಡಿ ನೋಡುಕಾಂತ ಗುಣವಂತ. ಹಾಗೆ ಪ್ರಿಯೆ, ಸತ್ಯಭಾಮ ಕೃಷ್ಣರ ಮಾತಿನಲ್ಲಿ ಬೇಸರವಾಗುವ ಪ್ರಸಂಗವೇನಿದೆ? ಇವರೇನು ಕಷ್ಟ ನಿಷ್ಠೂರಗಳ ಮರೆಯದ ಚಿಕ್ಕವರಲ್ಲ. ಇವರಿಗೆ ಮೋಸ ಮಾಡುವುದಕ್ಕೆ ನಾವು ಮಾಡಿರುವ ಈಗ ಕಾರ್ಯಗಳೇನಾದರೂ ಇರುವುದು ರಮಣಿ? ಕಲಕೆ ರಮಣಿ. ಗುಣದಲ್ಲಿ ಶ್ರೇಷ್ಠ
ಬಲದೇವ. ಅಮ್ಮ ಸೊಸೆಯಾದ ಸತ್ಯಭಾಮ ಗುಣದಲ್ಲಿ ಶ್ರೇಷ್ಠಳು ಆ ಶಶಿರೇಖಳು, ಉನ್ನತ ಚೆನ್ನಿಗನು ಆ ವೀರಭಿಮಾನ್ಯನು. ಅವರಿಬ್ಬರಿಗೆ ಲಗ್ನವನ್ನು ಮಾಡಿದರೆ ಅವರ ಜೋಡಿಯು ಬಹು ಸುಂದರವಾಗಿ ಕಾಣುವುದು. ಅಗೋ ಬಾಬಾ, ಮತ್ತೊಂದು ಆಲೋಚನೆಯನ್ನು ಮಾಡದೆ ತಡ ಮಾಡದೆ ಒಳ್ಳೆ ಮುಹೂರ್ತವನ್ನು ನೋಡಿ ಅವರಿಬ್ಬರಿಗೆ ಲಗ್ನ ಮಾಡಿ ಎಂದು ಬೇಡಿಕೊಳ್ಳುವನು ದೇವ ಬಲಭದ್ರದೇವ. ಅಮ್ಮ ಸತ್ಯಭಾಮ ಮುಂಚಿತವಾಗಿ ಶ್ರೀಕೃಷ್ಣನು ಹೇಳಿದ ಮಾತುಗಳ ಎನ್ನ ಮನಸ್ಸಿನೊಳಾಟಿರುವವು ನೀನು ಸಹ ಅದೇ ರೀತಿ ಒಳ್ಳೆಯದು. ಅಮ್ಮ ಸತ್ಯಭಾಮ, ನಮ್ಮ ಎನ್ನವೇನಿದೆ ದೈವಾಧೀನಂ ಸರ್ವ ಜಗತ್ತಂ ಅಂದ ಹಾಗೆ ದೈವದೀನದ ಹೊರತು ಮನದ ಯತ್ನ ಏನು ಸಾಗದು. ಅಮ್ಮ ಸತ್ಯಭಾಮ, ಇವರಿಬ್ಬರಿಗೆ ವಿವಾಹ ಮಾಡಬೇಕೆಂದು ಹೇಳಿಲ್ಲ. ಬ್ರಹ್ಮ ಸಂಕಲ್ಪ ಏನಿರುವುದು ಏನೋ ಯಾರು ಬಲ್ಲರು. ಇಬ್ಬರು ಸತಿಪತಿಗಳಾಗುವಂತೆಲ್ಲ ಲಾಟದಲ್ಲಿ ಸಹಜವಾಗಿ ಬರೆದಿದ್ದಾದರೆ ಇದನ್ನು ತಪ್ಪಿಸವರಾರು, ಇಲ್ಲದೋದನ್ನು ಬಿಡುವರಾರು. ನಮ್ಮ ಶ್ರೀಕೃಷ್ಣನ ರಾಣಿ ಪಂಚಮಿ. ನಿನಗೆ ಶುಭವಾಗಲಿ ಮೇಲೆ ಕೇಳಪ್ಪ ಬಲದೇವನೇ. ನಿಮಗೆ ನಮಸ್ಕಾರಗಳು ಸ್ವಾಮಿ ನಾರದರೇ. ನಮಸ್ಕಾರಗಳು. ಅವೋ ಕೃಷ್ಣ ಬಲರಾಮರೇ. ಸ್ವಾಮಿ ನಾರದರೇ, ನಗರದಲ್ಲಿ ಸರ್ವರು ಕುಶಲದಿಂದಿರುವರೇ? ಸರ್ವರು ಕುಶಲದಿಂದಿರುವರು ನಾರದರೇ. ಒಳ್ಳೆಯದು ಒಳ್ಳೆಯದು ಬಲದೇವ. ಆಹೋ ಸ್ವಾಮಿ ನಾರದರೇ, ಅವೋ ಶ್ರೀಹರಿ. ನಮ್ಮ ಕಾರ್ಯ ಫಲಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಸ್ವಾಮಿ ಬ್ರಹ್ಮಮಾನದ ಪುತ್ರರೇ, ಅವೋ ದೇವಕಿ ಪುತ್ರನೇ, ನೀವು ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ ಸಜ್ಜನಾ ಪ್ರೇಮಿ. ಸಂತೋಷ ಸಂತೋಷ ಕೃಷ್ಣ ಬಲರಾಮರೇ. ಸ್ವಾಮಿ ನಾರದರೇ, ನೀವು ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿರುವಂತೆ ತೋರುತ್ತದೆಯಲ್ಲ, ನೂತನ ವಿಷಯವೇನಾದರೂ ಇದೆಯೇ?
ಅದು ನಾವು ತಿಳಿದುಕೊಂಡು ನಮ್ಮಿಂದ ನಡೆಸುವಂತದ್ದು. ನೀವು ಆ ಸಮಯ ನೋಡಿ ಬರುವುದಲ್ಲವೇ ಸ್ವಾಮಿ ನಾರದರೆ? ಏನೋ ವಿಷಯವಿದ್ದಂತೆ ಕಾಣುತ್ತದೆ. ಇಷ್ಟಕ್ಕೂ ನಾವು ಸರಿಯಾದ ಸಮಯಕ್ಕೆ ಬಂದಂತಾಯಿತು ಅಲ್ಲವೇ ನಾರಾಯಣ ಅಧಿಕಬಲ ದುರಿಣ. ಆಹೋ ಸ್ವಾಮಿ ನಾರದರೆ, ಅಹೋ ಗರುಡ ವಾಹನನೇ, ನೀವು ತ್ರಿಲೋಕ ಸಂಚಾರಿಗಳು ಏನು ಅರಿಯದವರಂತೆ ಮಾತನಾಡುವಿರಿ, ಇದು ನಿಮಗೆ ಉಚಿತವೇ ಸ್ವಾಮಿ ಸಜ್ಜನ ಪ್ರೇಮ? ನಾರಾಯಣ ನಾರಾಯಣ, ಏನು ಮಾತನಾಡುತ್ತಿರುವಿರಿ ಕೃಷ್ಣ? ಇದ್ದ ಮಾತನಾಡುತ್ತಿರುವಿ ಸ್ವಾಮಿ ನಾರದರೆ. ನಾನು ಈಗ ತಾನೇ ನಿಮ್ಮ ಕಣ್ಣ ಮುಂದೆ ಬಂದಿರುವುದು. ಹೌದು ನಾರದರೆ. ನನ್ನ ಮೇಲೆ ನಾನು ಬರುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಸೋದರ ಸೋದರಿಯರು ಯಾವುದೋ ವಿಷಯದ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದೀರಿ. ಈಗಿರಬೇಕಾದರೆ ಎನ್ನಯ ಅನುಪಸ್ಥಿತಿಯಲ್ಲಿ ನೀವು ಮಾತನಾಡಿಕೊಳ್ಳುತ್ತಿರುವ ವಿಷಯದ ಬಗ್ಗೆ ನನಗೆ ಹೇಗೆ ಗೊತ್ತಾಗೋದು? ಶ್ರೀಹರಿ ಭಕ್ತರೋದ್ದಾರೆ. ಅಣ್ಣ ಬಲಭದ್ರದೇವ, ತಂಗಿ ಸುಭದ್ರ, ನನ್ನ ಮನದಾಸೆಯನ್ನು ಪೂರೈಸಲು ನನಗಿಂತ ಅನ್ಯರ್ಯಾರಿರುವರು? ಹಾ ಅಣ್ಣಯ್ಯ, ತಂಗಿ, ನನ್ನ ವಚನವನ್ನು ಈಡೇರಿಸಬೇಕೆಂದು ಹಾ ನಿನ್ನಲ್ಲಿ ಭಿನ್ನಪವನ್ನು ಮಾಡಿಕೊಳ್ಳುತ್ತಿರುವೆನು. ಹಾ. ಅಗ್ರಜ, ತಂಗಿ, ಈ ವಿಷಯ ನಿನಗೆ ಸಮ್ಮತವಿರುವುದೋ ಇಲ್ಲವೋ ಹಾ ಎಲ್ಲ ಮುಂದೆ ತಿಳಿಸು. ಅಣ್ಣ ರಾಜಾಕರಗಣ್ಯ. ಅವನವರೇ, ಅಮ್ಮ ಸತ್ಯಭಾಮ, ನಿಮ್ಮ ತಂದೆಯ ಮನ ಇಷ್ಟದಂತೆ ಆಕೆ ಇಷ್ಟವನ್ನು ನೆರವೇರಿಸಿದರೆ ಹಾ. ನಮಗೂ ಬಹು ಸಂತೋಷವಾಗುವುದು. ಹಾ. ಆದ್ದರಿಂದ ಆದಷ್ಟು ಬೇಗನೆ ಶಶಿರೇಖೆಗೂ ಅಭಿಮನ್ಯುಗೂ ಲಗ್ನವನ್ನು ಮಾಡು. ಕಣ್ತುಂಬ ಪ್ರೀತಿಯನ್ನು ನೋಡೋಣ ಭಾವ ಬಲಭದ್ರ ದೇವ. ಓಹೋ, ನೀವು ದಾವದು ಲಗ್ನದ ವಿಷಯವಾಗಿ ದೀರ್ಘಾಲೋಚನೆಯಲ್ಲಿ ಮುಳುಗಿರುವಂತೆ ತೋರುತ್ತದೆಯಲ್ಲ. ಇಷ್ಟಕ್ಕೂ ಯಾರ ಲಗ್ನವು ಯಾರ ಜೊತೆ ಎಂಬುದನ್ನು ಎನ್ನ ಕಿವಿಯಲ್ಲಿ ಸ್ವಲ್ಪ ಹೇಳಿರಪ್ಪ ದೇವಕಿ ತನೇನೆ. ನಾರದರೆ, ಅವು ಗರುಡವಾಹನನೇ, ಕಲಹಕ್ಕೆ ನೀದಾರಿದಿರೋ ಸಂಚಾರೆ ನಿನ್ನ ಮಹಿಮೆ ಬಲ್ಲವರಾರು. ಕಲಹಕ್ಕೆ ನೀದಾರಿದಿರೋ ಸಂಚಾರೆ ವರ್ಣನೆ ನಿನ್ನ ಮಹಿಮೆ ಬಲ್ಲವರಾರು. ಎಲ್ಲೆಲ್ಲೋ ಜರಿಯುವುದೇ ಕೀಪರಿ. ಎಲ್ಲೆಲ್ಲೋ ಜರಿಯುವುದೇ ಕೀಪರಿ. ನೀಲ ವರ್ಣನೆ ನಿನ್ನ ಮಹಿಮೆ ಬಲ್ಲವರಾರು. ಮಲ್ಲಿಗ ಭಕ್ತರಿಗೆ ಒದೆಯುವುದೇ ನೀಗಿತ. ಮಲ್ಲಿಗ ಭಕ್ತರಿಗೆ ಒದೆಯುವುದೇ ನೀಗಿತ. ನೀನು ನಿಂದಿಸಿದೆ ನೀನು ನಿಂದಿಸಿದೆ ನೀಲ ವರ್ಣನೆ ನಿನ್ನ ಮಹಿಮೆ ಬಲ್ಲವರಾರು. ನೀಲ ವರ್ಣನೆ ನಿನ್ನ ಮಹಿಮೆ ಬಲ್ಲವರಾರು. ಬಲ್ಲವರಾರು ಆಹೋ ಸ್ವಾಮಿ ನಾರದರೆ, ಅವು ಪಕ್ಷಿ ವಾಹನನೇ, ನೀವು ತ್ರಿಲೋಕ ಸಂಚಾರಿಗಳು, ನಿಮಗೆ ತಿಳಿಯದ ವಿಷಯ ಯಾವುದಿರುವುದು? ನಾವು ತ್ರಿಲೋಕ ಸಂಚಾರಿಗಳ ಹೊರತು ನಿನ್ನಾಗೆ ತ್ರಿಲೋಕ ಜ್ಞಾನವುಳ್ಳವರು ನಾವಲ್ಲಲ್ಲ. ಜಗತ್ ಸಂರಕ್ಷಕ, ನಿನ್ನ ಆಜ್ಞೆಯನ್ನು ತಪ್ಪದೇ ಪರಿಪಾಲಿಸುವುದು ಈ ನಾರದನ ಕಾಯಕ. ನಾರದರೆ, ಅವು ಗರುಡವಾಹನನೇ, ರಹಸ್ಯವಾದ ಸಂಗತಿಗಳು ಬೇರೊಬ್ಬರಿಗೆ ತಿಳಿಯದೆ ಹಾ ಅವರ ಸಮಾಚಾರವೂ ಅರ್ಥವಾಗುವುದಿಲ್ಲ. ಹಾ ಆದರೂ ಸುಮ್ಮನಿರುವ ಸ್ವಾಮಿಗಳಲ್ಲ. ನಾರಾಯಣ, ನೀವು ಯಾರಿಂದಲಾದರೂ ವಿಷಯವನ್ನು ತಿಳಿಯುತ್ತೀರಿ. ನಿಮಗೆ ಮಾತಿನ ಕೆಲಸ ಬೇಕು. ಅವರವರ ನಿಮಗೆ ಬಲು ಸಂತೋಷವಾಗುವುದು. ಸ್ವಾಮಿ ನಾರದರೆ, ಗಾನವಿದ್ದ ವಿಚಾರವೇ. ಅಹೋ ಕೃಷ್ಣ ಬಲರಾಮರೇ, ಸ್ವಾಮಿ ನಾರದರೆ, ನೀವು ಆಲೋಚನೆ ಮಾಡಿರುವ ಕಾರ್ಯ ಜರುಗಿಸಬೇಕೆನ್ನುವ ನಿಮ್ಮ ಮನೋಭಿಪ್ರಾಯಗಳನ್ನು ತಿಳಿಸಿರಪ್ಪ ದೇವಕಿ ತನಯರೇ.
ಹರಿಯ ಲೀಲೆಯ ಬಂದವರಾರು ಹರಿಯ ಲೀಲೆಯ ಕಂಡವರಾರು ತಡೆಯಲು ಅವರೇ ಧನ್ಯರಯ್ಯ ಧನ್ಯರಯ್ಯ ಜಗದಳು ಅವರೇ ಧನ್ಯರಯ್ಯ ಧನ್ಯರಯ್ಯ ಹರಿಯ ಲೀಲೆಯ ಕಂಡವರಾರು ಕಪಟ ನಟನ ನೆಲೆಯೋ ಈಗ ಕಪಟ ನಟನ ನೆಲೆಯೋ ಈಗ ನೆಪ ಮಾತಡಿ ತಾನು ನಡೆಸುವನು ಬೇಗ ನಡೆಸುವನು ಬೇಗ ನೆಪ ಮಾತಡಿ ತಾನು ನಡೆಸುವನು ಬೇಗ ನಡೆಸುವನು ಬೇಗ ಹರಿಯ ಲೀಲೆಯ ಕಂಡವರಾರು ಹರಿಯ ಲೀಲೆಯ ಕಂಡವರಾರು ಜಗದಲು ಅವರೇ ಧನ್ಯರಯ್ಯ ಧನ್ಯರಯ್ಯ ಕರೆಯಲು ಅವರೇ ಧನ್ಯರಯ್ಯ ಧನ್ಯರಯ್ಯ ಹರಿಯ ಲೀಲೆಯ ಕಂಡವರಾರು 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 ಅಪ್ಪ ಸಾರಥಿ ಈ ಶ್ರೀಕೃಷ್ಣನ ಮುಂದೆ ಮಾತನಾಡುವುದು ಬಲು ಕಷ್ಟ ಅದು ಏತಕ್ಕೆಂದರೆ ಅದು ಎದಕ್ಕೆ ದೇವಾ? ಆಕಳಿಸಿದರೆ ಹಲ್ಲುಗಳ ಲೆಕ್ಕ ಹಿಡಿಯುವನು, ತಲೆ ಮೇಲೆ ಕೈಯಾಡಿಸಿಕೊಂಡರೆ ಕೇಶಗಳ ಲೆಕ್ಕ ಹಿಡಿಯುವನು. ಈತನು ಸರ್ವಂತ್ರಯಾಮಿ, ಮೇಲಾಗಿ ಸಕಲ ಕಲಾ ವಲ್ಲಭನು. ಈತನಿಗೆ ತಿಳಿಯಲಾರದ ವಿಷಯ ಈ ಜಗದೊಳಗೆ ದಾವದಿರುವುದು. ಈತನು ಎಲ್ಲವೂ ತಿಳಿದೇಕೊಂಡಿರುವನು. ನಾನು ಮಾಡುತ್ತಿರುವುದು ಲೋಕ ಕಲ್ಯಾಣದ ಕಾರ್ಯವೆಂದು ಈತನಿಗೆ ತಿಳಿದೇ ಇದೆ. ಅಪ್ಪ ಸಾರಥಿ ಸ್ವಾಮಿ, ನನಗೀಗ ತಿಳಿಯಲಾರದ ಸಂಗತಿ ಏನೆಂದರೆ, ಈ ಬಲರಾಮನು ತನ್ನ ಮಗಳನ್ನು ಮತ್ತಾವ ಐಶ್ವರ್ಯ ಸುತನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದುಕೊಂಡಿರುವನೋ ಏನೋ, ಅಥವಾ ಪಾಂಡವರೇನಾದರೂ ಶಶಿರೇಖೆಯನ್ನು ಅಭಿಮಾನವಿಗೆ ತಂದುಕೊಳ್ಳುವುದಿಲ್ಲವೆಂದು ಧಿಕ್ಕರಿಸಿದರೆ ಹೇಗೆ? ಛೇ 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 ಛೇ, ಹೀಗಾಗಿರಲು ಸಾಧ್ಯವಿಲ್ಲ. ಮತ್ತೆ ನಡೆದಿದ್ದಾದರೂ ಏನೆಂಬುದನ್ನು ಈ ಬಲರಾಮನಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಅಪ್ಪ ಬಲದೇವ, ಸ್ವಾಮಿ ನಾರದರೆ, ನಿನ್ನ ಮಗಳನ್ನು ಮತ್ತಾವ ರಾಜ್ಯ ಸುತನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದುಕೊಂಡಿರುವೆ ಬಲದೇವ, ತಿಳಿಸು ನಿನ್ನ ಮನದ ಭಾವ. ಓ ಸ್ವಾಮಿ ನಾರದರೆ ಎನ್ನ ಬಿನ್ನಪವನ್ನು ಚೆನ್ನಾಗಿ ಆರಿಸಿರಿ. ಅದೇನು ಚೆನ್ನಾಗಿ ಹೇಳು ಬಲದೇವ. ನಮ್ಮ ಸಹೋದರಿಯಾದ ಸುಭದ್ರ ನಂದನನಿಗೆ ಎನ್ನ ಪ್ರೀತಿಯ ಮಗಳಾದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿ ಎನ್ನುವ ಶ್ರೀಕೃಷ್ಣನಿಗೆ ಇದರಲ್ಲಿ ತಪ್ಪೇನಿದೆ ಬಲಭದ್ರ? ಇದಕ್ಕೆ ನಾನೇನು ಮಾಡಲಿ? ಮುಂದಕ್ಕೆ ಬರತಕ್ಕ ಕಾಲ ವರ್ತಮಾನಗಳು ಹೇಗಿರಬಹುದು ಏನು ಯಾರು ಬಲರು? ಹೌದು ಹೌದು, ನಮ್ಮ ಯತ್ನವೇನಿದೆ, ನಮ್ಮದೇನು ನಡೆಯುತ್ತದೆ, ನೀವಾದರೂ ಬೇಡಿರಿ ಬ್ರಹ್ಮನಂದನ. ತಿಳಿದಿರಿ ಬಲದೇವ, ಬಲದೇವನೇ ಕೇಳೋ ಬೇಡುವೆ, ಬಲದೇವನೇ ಕೇಳೋ ಬೇಡುವೆ, ನಿನ್ನಯ ವಿಷಯವ ಮನದೇ ತಿಳಿಯುವೆ.
ಮದಿ ನೀನು ಬಲದೇವನ ಕೇಳು ಕೇಳುವೆ ಬಲದೇವನ ಕೇಳು ಕೇಳುವೆ ನಿನ್ನಯ ವಿಷಯವ ಮನದಿ ತಿಳಿಸುವೆ ನಿನ್ನಯ ವಿಷಯವ ಮನದಿ ತಿಳಿಸುವೆ ಬಲದೇವನ ಕೇಳು ಕೇಳುವೆ ನಿಮಗೆ ಸಂಶಯವೇ ಇಲ್ಲಿ ಸುಭದ್ರೆಯನ್ನು ನೋಡು ಸೋದರ ಸೊಸೆಯಾದ ಶಶಿರೇಖೆಯನ್ನು ತನ್ನ ಮಗನಾದ ಅಭಿಮಾನ್ಯುವಿಗೆ ಲಗ್ನ ಮಾಡಿಕೊಂಡರೆ ಮುಂದೊಂದು ದಿನ ತವರ ಮನೆಯ ದಾರಿಯಾದೀತಲ್ಲ ಎಂದು ಎಷ್ಟು ಬಯಕೆಯಿಂದ ಕೇಳುತ್ತಿರುವಳೋ ಏನು ಅಪ್ಪ ಬಲದೇವ ಇಷ್ಟಕ್ಕೂ ಶಶಿರೇಖೆಯು ಅಭಿಮಾನ್ಯವು ದಂಪತಿಗಳಾದರೆ 3 ಲೋಕದಲ್ಲಿ ಹರ್ಷವೇ ಹರ್ಷೋದ್ಧಾರವಾಗುವುದು ಮೇಲಾಗಿ ನಮಗಂತೂ ಯಥೇಚ್ಛವಾಗಿ ಭೋಜನ ದೊರೆಯುವುದು ಈ ವಿಷಯದಲ್ಲಿ ನೀವು ಏನೇ ಎಂದುಕೊಳ್ಳಲಿ ನಿಮ್ಮೆಲ್ಲರಿಗಿಂತ ನಾನು ಬಲು ಉತ್ಸುಕನಾಗಿರುವನು ನೋಡಿ ಯಾವುದಕ್ಕಾಗಿ? ಭೋಜನಕ್ಕಾಗಿ ಏನಾದರೆ? ಇಷ್ಟಕ್ಕೂ ನಿಮ್ಮ ನಿಮ್ಮ ಸಂಸಾರದ ತಾಪತ್ರಗಳ ವಿಷಯ ಈ ಸನ್ಯಾಸಿಗೆ ತಕ್ಕಬೇಕು ಬಲಭದ್ರ ಕರುಣಾಸಮುದ್ರ ಅಣ್ಣಯ್ಯ ತಂಗಿ ಸುಭದ್ರ ಹೇಳುವನು ಕೇಳು. ಅದೇನು ಚೆನ್ನಾಗಿ ಸೋದರಿ ಮೇಲೆ ಕರುಣೆಯ ತೋರು, ನೀನು ಸುರನು ಕಪಿಲನಗಾರು. ಸೋದರಿ ಮೇಲೆ ಕರುಣೆಯ ತೋರು, ನೀನು ಸುರನು ಕಪಿಲನಗಾರು. ತಂಗಿ ಬರೀ ಮಾತುಗಳಿಂದ ನಾನು ಸಂತೋಷ ಪಡುವವಳಲ್ಲ ಅಗ್ರಜ. ತಂಗಿ ಸುಭದ್ರ ಈ ಮಾತು ನನಗೆ ನೆನಪಿರುವುದೋ ಇಲ್ಲವೋ? ನಾನು ಹೇಗೆ ನಂಬಲಿ ಅಗ್ರಜ? ತಂಗಿ ಸುಭದ್ರ ಅಣ್ಣನಾದ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಮತ್ತು ತ್ರಿಲೋಕ ಸಂಚಾರಿಗಳಾದ ನಾರದರ ಸಮ್ಮುಖದಲ್ಲಿ ನನ್ನ ಕರದೋಳು ನಿನ್ನ ಕರವಿಟ್ಟು ಆನೆ ಭಾಷೆಯನ್ನು ಮಾಡಿದರೆ ನನಗೆ ಭರವಸೆಯಾಗುವುದು ಅಣ್ಣ ರಾಜಕುಲದಲ್ಲಿ. ಓಹೋ ಈತನ ಅಸ್ತ್ರ ಈತನಿಗೆ ಉಪಯೋಗಿಸಿದಂತಾಯಿತು. ಸುಭದ್ರೆಯು ತನ್ನ ಅಣ್ಣನಿಗೆ ಸರಿಯಾದ ಮಾತುಗಳನ್ನೇ ಆಡುತ್ತಿರುವಳು. ಇದಕ್ಕೆ ಉತ್ತರವಾಗಿ ಬಲರಾಮನಿಂದ ಏನು ಬರುತ್ತದೋ ನೋಡೋಣ. ಅಪ್ಪ ಬಲದೇವ, ಸ್ವಾಮಿ ನಾರದರೆ ಸೋದರಿ ಕೇಳುತ್ತಿರುವಳಲ್ಲಪ್ಪ, ನಿನ್ನ ಮಗಳಾದ ಶಶಿರೇಖೆಯನ್ನು ಅಭಿಮಾನ್ಯವಿಗೆ ಕೊಡುವ ನಿನಗೆ ಇಷ್ಟ ಇದೆಯೋ ಇಲ್ಲವೋ ಎಂದು ಈ ಸಭಾಜನರ ಮುಂದೆ ತಿಳಿಸಿಬಿಡು, ತಪ್ಪುವಂತಿಲ್ಲ ಬಲದೇವ. ನೇಗಿಲ ಸಂಭವ. ಅಮ್ಮ ಸುಭದ್ರ, ಶಶಿರೇಖೆಯು ಎಲ್ಲಿಗೆ ಹೋಗುತ್ತಾಳೆ? ನಾನು ಎಷ್ಟು ಹೇಳಿದ ಕಾಲಕ್ಕೂ ನಿನ್ನ ಮನಸ್ಸಿಗೆ ಸಮಾಧಾನ ಹುಟ್ಟದೋಯ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ
ಬಿಡಿ. ಹಾಗೆ ಆಗಲೇ ಅಣ್ಣಯ್ಯ. ಗುರು ಹಿರಿಯರ ಆಣೆ ಕೊಟ್ಟ ಮಾತು ತಪ್ಪುವುದಿಲ್ಲ. ಸಂತೋಷದಿಂದ ನಡೆಯಮ್ಮ ತಂಗಿ ಪಾರ್ಥನಾಗಿ. ಅಮ್ಮ ತಂಗಿ ಸುಭದ್ರ, ಅಣ್ಣನಾದ ಬಲಭದ್ರನು ಪ್ರಮಾಣ ಮಾಡಿಕೊಟ್ಟಿದ್ದೇ ಮೇಲಾಯಿತು. ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರು ಅಣ್ಣನು ಕೊಟ್ಟ ಮಾತು ತಪ್ಪುವುದಿಲ್ಲ. ತಂಗಿ, ಇನ್ನು ಕಾರ್ಯಗಳೆಲ್ಲ ಮುಂದೆ ಇರು. ನೀನು ನಿನ್ನ ಅಂತಃಪುರಕ್ಕೆ ತೆರಳು ತಂಗಿ ಶುಭಾಂಗಿ. ಅವು ಕೃಷ್ಣ ಬಲರಾಮರೇ, ಸ್ವಾಮಿನಾರದರೆ, ನಮಗೀಗ ಒಂದು ಕಾರ್ಯವನ್ನು ಮಾಡುವ ಪ್ರಸಂಗ ಬಂದೊದಗಿದಂತೆ ಕಾಣುತ್ತದೆ. ಹಾಗಾಗಿ ನಾವಿನ್ನು ತೆರಳಿ ಶಶಿರೇಖೆಯ ಲಗ್ನದ ಮುಹೂರ್ತಕ್ಕೆ ಸರಿಯಾಗಿ ಬಂದು ನಾವು ಭಾಗವಹಿಸುತ್ತೇವೆ. ನೀವಿನ್ನು ಅಪ್ಪಣೆಯನ್ನು ಕೊಟ್ಟರೆ ನಾವಿನ್ನು ತೆರಳಿವೆವು. ಸ್ವಾಮಿನಾರದರೆ, ಅಪ್ಪ ಸಾರಥಿ, ನಾನು ಬಂದ ಇಲ್ಲ ಕಾರ್ಯವೇನೆಂದು ನನಗೆ ಅರ್ಥವಾಗದೆ ಹೋಯಿತಲ್ಲ. ಯಾಕೋ ಏನೋ ನನಗೆ ಸಮಾಧಾನವೇ ಆಗುತ್ತಿಲ್ಲ. ಹೌದು ದೇವ. ಹಾಗಾಗಿ ನೀನು ಒಂದು ಕಾರ್ಯವನ್ನು ಮಾಡು. ಅದೇನ ದೇವ? ಸರಿಯಾದ ಸಮಯವನ್ನು ನೋಡಿಕೊಂಡು ಬಲರಾಮ ರೇವತಿ ಬಳಿಗೆ ತೆರಳಿ ಹೋಗುದು ಬಲದೇವನೇ, ಮೊದಲು ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಲಗ್ನ ಮಾಡಿದ್ದಕ್ಕೆ ಸುಭದ್ರೆಯು ತವರು ಮನೆಯಲ್ಲೇ ಉಳಿದಿರುವಳು. ಇನ್ನು ಶಶಿರೇಖೆಯನ್ನು ಅಭಿಮಾನ್ಯವಿದು ಕೊಟ್ಟರೆ ಅವರು ಇಲ್ಲೇ ಇರುತ್ತಾರೆ. ಪಾಂಡವರಿಗೆ ತಿನ್ನಲು ಅನ್ನವಿಲ್ಲ, ಉಡಲು ವಸ್ತ್ರಗಳಿಲ್ಲ, ರಾಜಭೋಗಗಳಂತೂ ಏನೂ ಇಲ್ಲ. ಇನ್ನು ಕಾಡು ನಾಡಲಿಯುವ ಪಾಂಡವರಿಗೆ ಶಶಿರೇಖೆಯನ್ನು ಕೊಟ್ಟರೆ ಏನು ಸೌಖ್ಯ ಪಡುವಳು? ಗಿಳಿಯನ್ನು ಸಾಕಿ ಗಿಡಗನ ಕೈಗೆ ಕೊಟ್ಟಂತಾಗುವುದು ನಮ್ಮ ಶಶಿರೇಖೆಯ ಪರಿಸ್ಥಿತಿ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದೆವು. ಅಪ್ಪಿ ತಪ್ಪಿಯು ನಾರದರು ಹೇಳಿದರೆಂದು ಮಾತ್ರ ತಿಳಿಬೇಡ ಸಾರಥಿ, ತಿಳಿದೇ ಇದರ ಸಂಗತಿ.